ರಥಯಾತ್ರಾ ಪುರಿ ಜಗನ್ನಾಥನಲ್ಲಿ ಹೆಂಗ್ ನಡೆಯುತ್ತೋ ಅದೇ ರೀತಿ ಇಲ್ಲೂ ಸಹ ನಡೆಯುತ್ತಿದೆ. इसको बाहुड़ा यात्रा बोलते हैं। जैसे कि रथ यात्रा होता है, भगवान जी अपने घर से अपने मौसी के घर से घूमने जाते हैं, इसको भी वैसे ही रथ जैसे खींच के आके वैसे खींच के वापस लेते हैं हम लोग। ಒಡಿಶಾದಲ್ಲಿ ಏನಾಗುತ್ತಲ್ಲ ಸೇಮ್ ಅದೇ ತರ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ರಥೋತ್ಸವ. ನೀವು ದೇವಸ್ಥಾನ ಇಲ್ಲಿಂದ ನೋಡ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ಜಗನ್ನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಎಲ್ಲಿದೆ, ದೇವಸ್ಥಾನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡ್ರಿ. ಇವಾಗ ಹೋಗ್ತಾ ಇದ್ದೀನಿ, ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಬನ್ನಿ, ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ, ಹಿಂಗೆ ಯಾವ ತರ ಹೋಗ್ಬೇಕಂತೆಲ್ಲ ಹೇಳ್ತೀನಿ ಅಂತ ಬನ್ನಿ. ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು ಈ ಪ್ರೇಮ. ಅವನಿಗಾದರೆ ಮಿರುಗುತ್ತಾರೆ, ಈ ಬಾಳಿಗಾಸರೆ ನೀನೆ ಬಾರೆ. ನಾವಾಡೋ ಜಗನ್ನಾಥ ದೇವಾಲಯ ಆಗ್ರ, ಇದು HSR ಲೇಔಟ್ ಹತ್ರ ನಿಯರ್ ಇದೆ. ನೀವು ಬೆಂಗಳೂರಲ್ಲಿ ಬರ್ಬೋದು, ಇದು ನೋಡ್ಬೋದು. ಇವತ್ತೇನು ಒಡಿಶಾದಲ್ಲಿ ಏನು ಆಗುತ್ತಲ್ಲ, ಒಡಿಶಾದಲ್ಲಿ ಸೇಮ್ ಅದೇ ತರ ಇಲ್ಲೂ ಆಗುತ್ತೆ. ಇವಾಗ ದೇವರು ಎಷ್ಟು ದಿನ, 7 ದಿನ ಹೊರಗಡೆ ಕೂತಿರ್ತಾರಂತೆ. ಸೊ ಇವಾಗ ದೇವ್ರ ದೇವಸ್ಥಾನದಲ್ಲಿ ಹೋಗ್ತಂತೆ. ಸೊ ನೋಡ್ಬೋದು ನೀವು ಇಲ್ಲಿ ಇಷ್ಟು ದಿನ 1 ವಾರ ಇಲ್ಲೇ ಇರ್ತಂತೆ. ಇವಾಗ ದೇವಸ್ಥಾನ ಶುಕ್ರವಾರ ಅಲ್ಲ, ಟೋಟಲ್ 9 ದಿನ ಇಲ್ಲಿ ಕೊಡ್ತಂತೆ. 9 ದಿನ ಆದ್ಮೇಲೆ ಇಲ್ಲಿ ದೇವಸ್ಥಾನ ಹೋಗುತ್ತಂತೆ. ನೋಡ್ಬೋದು ನೀವು. ನೋಡಿ ಪಬ್ಲಿಕ್ ಯಾವ ತರ ಇದೆ. ಬನ್ನಿ ನೋಡಿ, ನಾನು ಅಷ್ಟು ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ ಮಾಹಿತಿ, ಫಸ್ಟ್ ಟೈಮ್ ಬಂದಿದ್ದೀನಿ. ನೋಡಿ ಪಬ್ಲಿಕ್ ಯಾವ ತರ ಇದೆ ನೋಡಿ. ಈಗ ಅಭಯಾಂಜನೇಯಲ್ಲಿ ನೋಡ್ಬೋದು ಮೂರ್ತಿ. ಬನ್ನಿ, ದೇವಸ್ಥಾನದ ಒಳಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ, ಮೇ ಬಿ ಲಾಕ್ ಹಾಕಿದ್ದಾರೆ ಇಲ್ಲಿ. ಕೇಳೋಣ ಬನ್ನಿ, ಒಳಗಡೆ ಬಿಡ್ತಾರ ಇಲ್ಲ ಅಂತ ಗೊತ್ತಿಲ್ಲ ನಂಗೆ ಅಷ್ಟು. ನೋಡೋಣ ಬನ್ನಿ. ನೋಡಿ, ಜಗನ್ನಾಥ ದೇವಾಲಯ, ಅಗರ ಗ್ರಾಮ, ಬೆಂಗಳೂರು. ಒಳಗಡೆ ಬಿಡಲ್ಲ ಅನ್ಸುತ್ತೆ, ಮೇ ಬಿ 6 ಗಂಟೆಗೆ ಓಪನ್ ಆಗುತ್ತೆ ಅಂತ. ನೋಡೋಣ, ಅಲ್ಲಿವರೆಗೂ ವೇಟ್ ಮಾಡೋಣ. 6 ಗಂಟೆ ಗೇಟ್ ಓಪನ್ ಆಗುತ್ತೆ ಅಂತ. ನೋಡ್ಬೋದು, ಗೇಟ್ ಎಲ್ಲ ಕ್ಲೋಸ್ ಇದೆ. 6 ಗಂಟೆ ಒಳಗಡೆ ಹೋಗೋಣ. ಅವರೆಲ್ಲ ಏನು ಒಳಗಡೆ ಇರೋರೆಲ್ಲ ಟೆಂಪಲ್ ಇವರು ಅಂತೆ, ಅವರು ಕಮಿಟಿದವ್ರು ಅಂತೆ. ಇಲ್ಲಿ ಬನ್ನಿ, ಆಮ್ಯಾಗ ಹೋಗೋಣ. ಅಪ್ಪು ನೋಡಿ, ಬನ್ನಿ ಅಲ್ಲಿವರೆಗೂ ಎಲ್ಲ ತಿರುಗಾಡೋಣ, ಏನೇನಿದೆ ಇವತ್ತು ನೋಡಿ. ಯಾವ ತರ ಜಾತ್ರೆ ತರ ಫ್ರೆಶ್ ಸಾಮ್ನೆ ನೋಡೋಣ ಬನ್ನಿ. ಒಬ್ಬನೇ ಬಂದಿದ್ದೀನಿ, ನನಗೂ ಗೊತ್ತಿಲ್ಲ ಈ ತರ ಜನ ಇರುತ್ತೆ ನೋಡಿ. ರಿಂಗ್ ರೋಡ್ ಇದೆ. ಒಡಿಶಾದಲ್ಲಿ ಏನಾಗುತ್ತಲ್ಲ ಸೇಮ್ ಅದೇ ತರ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ರಥೋತ್ಸವ ಅದೇ ತರ. ಒಡಿಶಾದಲ್ಲಿ ಏನ್ ಸೇಮ್ ಆಗುತ್ತಲ್ಲ ಪುರಿ ಜಗನ್ನಾಥ, ಸೇಮ್ ಅದೇ ತರ ಇಲ್ಲೂ ಆಗುತ್ತೆ. ನೋಡ್ರಿ ನೀವು, ದೇವಸ್ಥಾನ ಇಲ್ಲಿಂದ ನೋಡ್ಕೊಳ್ಳಿ. ದೇವಸ್ಥಾನ 6 ಗಂಟೆ ಓಪನ್ ಆಗುತ್ತೆ ಅಂತ. ಬಾಯ್ ಏನಾಗಿದೆ ಗಾಯ್ಸ್ ಇವ್ರಿಗೆ. ದೇವಸ್ಥಾನ 6 ಗಂಟೆಗೆ ಓಪನ್ ಆಗುತ್ತೆ ಅಂತ. ನೋಡೋಣ, 6 ಗಂಟೆ ಒಳಗಡೆ ಹೋದ್ರೆ ವಿಡಿಯೋ ಮಾಡ್ತೀನಿ ಅಂತ, ಹಾಕ್ತೀನಿ ಅಂತ ನಿಮಗೆ. 6 ಗಂಟೆಗೆ ಒಳಗೆ ಹೋದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ನೋಡಿ, ಇಲ್ಲಿ ದರ್ಶನ ಮಾಡ್ಕೊಂಡ್ಬರೋಣ ಹೋಗಿ. ಹಂಗೆ ಇಲ್ಲಿ ಆಂಜನೇಯ ಮೂರ್ತಿನೂ ನೋಡ್ಬೋದು ನೀವು. ಈ ಕಡೆ ದೇವಸ್ಥಾನದ ಬಾಜುನೇ ಇದೆ. ಯಾವ ತರ ಇದೆ ಇಲ್ಲಿ ನೋಡಿ ಗೈಸ್, ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರೆ ಎದುರು ನೋಡ್ಬೋದು ಅಲ್ಲಿ. ಹೋಗೋಣ ಬನ್ನಿ ಆಸೆ ಗೈಸ್. ಅಭಯಾಂಜನೇಯ ಸ್ವಾಮಿ ಪ್ರಸನ್ನ ನೋಡ್ಬೋದು ನೀವು. ಅಭಯಾಂಜನೇಯ ಮೂರ್ತಿ ಇಲ್ಲೇ ಹೊರಗಡೆ ಕೂರಿಸಿದ್ದಾರೆ ಮೂರ್ತಿ. ಸುದರ್ಶನ ಚಕ್ರ ಎಷ್ಟಿದೆ ಇಲ್ಲಿ. ಪೊಲೀಸರೆಲ್ಲ ಇದಾರೆ ಇಲ್ಲಿ, ಅದಕ್ಕೆ ಕಂಟ್ರೋಲ್ ಮಾಡಕ್ಕೆಲ್ಲ ಪೊಲೀಸರು ಇದಾರೆ ಇಲ್ಲಿ. ನೋಡ್ಬೋದು ನೀವು, ಇಲ್ಲಿಂದ ಕಾಣ್ತಾ ಇರ್ಬೋದು ಇವಾಗ ಮೂರ್ತಿ ಜಗನ್ನಾಥ ದೇವ್ರದ್ದು. ಇಲ್ಲಿ ನೋಡಿ, ಕಡೆ ಎದುರುಗಡೆ ತೋರಿಸ್ತೀನಿ. ಅಲ್ಲಿ ಬ್ಯಾಗ್ ಸಾಂಗ್ ಆಡ್ತಾ ಇದ್ರೆ ನೋಡ್ಬೋದು. ಸಾಂಗ್ ಎಲ್ಲ ಬಂದಿದ್ದಾರೆ ನೋಡಿ ಗೈಸ್. ಇಲ್ಲಿಂದ ದರ್ಶನ ಮಾಡ್ಬೋದು. ದೇವಸ್ಥಾನ मूर्ति इसको बाहुड़ा यात्रा बोलते हैं। जैसे कि रथ यात्रा होता है, भगवान जी अपने घर से अपने मौसी के घर से घूमने जाते हैं,
जैसे ये रिटर्न आते हैं मौसी के घर से वापस अपने घर जाते हैं, उसको फावड़ा यात्रा बोलते हैं। इसको भी वैसे ही रथ जैसे खींच के आते हैं वैसे खींच के वापस लेते हैं हम लोग रथ में। ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ ಗಾಯ್ಸ್ ಯಾವ ತರ ಇದೆ ನೋಡಿ ಗಾಯ್ಸ್ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಪೊಲೀಸರೆಲ್ಲ ಬಂದಿದ್ದಾರೆ ಇಲ್ಲಿ ಅವ್ರ ಹತ್ರ ಮಾತಾಡ್ಸಿದ್ರೆ ಹಿಂದಿಯಲ್ಲಿ ಹೇಳ್ತಾರೆ ಅವರು ಅವರೆಲ್ಲ ಓಡಿಸೋದವ್ರು ಇದ್ದಾರೆ ಈ ದೇವಸ್ಥಾನ ಕಟ್ಸಿದಾರಲ್ಲ ಈ ಕಮಿಟಿ ಅವರೆಲ್ಲ ಓಡಿಸೋದವ್ರು ಸೊ ಹಾಗಾಗಿ ಅವ್ರು ಹಿಂದಿಯಲ್ಲಿ ಮಾತಾಡಿದ್ರು ಇಲ್ಲಿ ಬನ್ನಿ ಎಲ್ಲ ಬಂದಿದ್ದಾರೆ ಗೈಸ್ ಗೈಸ್ ಇಲ್ಲಿ ಸೀತಾರಾಮ ಹನುಮಂತ ಹಾಗೂ ರುಕ್ಮಿಣಿ ಅವರ ಕೃಷ್ಣರ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ ಹೋಗೋಣ ಇರ್ರಿ ಇದೇ ನೀವು ಜಗನ್ನಾಥ ಟೆಂಪಲ್ ನೋಡ್ತಿರಲ್ಲ ಈ ಟೆಂಪಲ್ ಹತ್ರನೇ ಎದುರುಗಡೆನೆ ಇದೆ ನೋಡ್ಬೋದು ನೀವು ಹೋಗೋಣ ಬನ್ನಿ ಒಳಗಡೆ ದರ್ಶನ ಮಾಡ್ಕೊಳ್ಳೋಣ ನಾನು ಫಸ್ಟ್ ಟೈಮ್ ಬಂದಿನಿ ಇಲ್ಲಿ ಈ ತರ ಆಗ್ತದೆ ಅದೇನು ಒಡಿಶಾದಲ್ಲಿ ಏನಾಗುತ್ತಲ್ಲ ಅಲ್ಲಿ ಪುರಿ ರಥೋತ್ಸವ ಅಂತ ಹೇಳಿ ಅದು ವರ್ಷಕ್ಕೆ ಒಂದೇ ಸಲ ಆಗುತ್ತಂತೆ ಅದು ಸೊ ಅದೇ ಅಲ್ಲಿ ಯಾವ ತರ ಆಗುತ್ತೆ ಅದೇ ತರ ಇಲ್ಲೂ ಮಾಡ್ತಾ ಇದಾರೆ ಇದೇನ್ ಜಗನ್ನಾಥ ಟೆಂಪಲ್ ಅಲ್ಲಿ ಇದೆಯಲ್ಲ ಎಲ್ಲರೂ ಅವರು ಪೂರಾ ಒಡಿಶಾದವರೇ ಅದೇನು 2009 ಸ್ಥಾಪನೆ ಮಾಡಿದ್ದಾರೆ ಆ ಕಮಿಟಿ ಎಲ್ಲ ಏನ್ ಇದಾರಲ್ಲ ಅವರೆಲ್ಲ ಒಡಿಶಾದವರು ಸೊ ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ನಂಗೂ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇಲ್ಲಿ ಬಂದು ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಅವ್ರು ಸ್ವಲ್ಪ ಹಿಂದಿಯಲ್ಲಿ ಹೇಳಿದ್ರು ಅಷ್ಟಕ್ಕಷ್ಟೇ ಅರ್ಥ ಆಯ್ತು ಬನ್ನಿ ಇಲ್ಲಿ ಕೃಷ್ಣರ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಒಳಗಡೆ ರಾಧಾಕೃಷ್ಣ ರುಕ್ಮಿಣಿ ದೇವಸ್ಥಾನ ಈ ಕಡೆ ರಾಧಾಕೃಷ್ಣ ರುಕ್ಮಿಣಿ ಈ ಕಡೆ ಸೀತಾರಾಮ ಲಕ್ಷ್ಮಣ ಆ ಕಡೆ ಭಕ್ತ ಹನುಮಾನ ದೇವಸ್ಥಾನ ಇದೆ ನೋಡಿ ಒಂದೇ ದೇವಸ್ಥಾನದಲ್ಲಿ ಈ ಕಡೆ ಭಕ್ತ ಹನುಮಾನ ಇದನ್ನು ನೋಡ್ಬೋದು ನೀವು ಈ ಕಡೆ ಹನುಮಾನ್ ದೇವ್ರ ದೇವಸ್ಥಾನ ಇದೆ ಈ ಆಂಜನೇಯ ಭಕ್ತ ಹನುಮಾನ ದೇವಸ್ಥಾನ ಈ ಕಡೆ ಬಾಜು ಸೀತಾರಾಮ ಅಂಡ್ ಲಕ್ಷ್ಮಣ ಆ ಕಡೆ ಕೃಷ್ಣ ರುಕ್ಮಿಣಿ ಅವ್ರ ದೇವಸ್ಥಾನ ಭಾರಿ ಇದೆ ಏನು ಜಗನ್ನಾಥ ಟೆಂಪಲ್ ಎದುರುಗಡೆನೇ ಇದೆ ಇದು ನೀವು ಬಂದು ನೋಡ್ಬೋದು ವಿಸಿಟ್ ಮಾಡ್ಬೋದು ರಥಯಾತ್ರಾ ಪುರಿ ಜಗನ್ನಾಥನಲ್ಲಿ ಹೆಂಗ್ ನಡೆಯುತ್ತೋ ಅದೇ ರೀತಿ ಇಲ್ಲೂ ಸಹ ನಡೆಯುತ್ತಿದೆ 12 ದಿವಸದಿಂದ ನಡೆಯುತ್ತಿದೆ ನಮ್ಮ ರಾಮ ಮಂದಿರ ಆವರಣದಲ್ಲಿ ದೇವರನ್ನಿಟ್ಟೆ ಪೂಜೆ ಮಾಡಿ ಇಂದು ವಿಸರ್ಜನೆಗೊಳಿಸಿ ಮರು ವಿಂಗಡಣೆಯಿಂದ ದೇವರನ್ನು ಅದೇ ಜಾಗದಲ್ಲಿ ಕೂರಿಸಿರುತ್ತಾರೆ ಇವತ್ತು ಕೊನೆಯ ದಿನ ವಾದ್ಯ ವೃಂದ ಮತ್ತು ಆರತಿ ಅಷ್ಟಾಕ್ಷರ ಎಲ್ಲ ಒಂದು ನೆರವೇರಿಸಲು ಇವತ್ತು ಕೊನೆಯ ದಿನ ಭಕ್ತಾದಿಗಳಲ್ಲಿ ವಿನಂತಿ ಇವತ್ತು ದೇವಸ್ಥಾನದೆಲ್ಲ ಇದ್ದಾರೆ ಅಲ್ಲಿರೋದು ಅದು ಪೂರಿ ಜಗನ್ನಾಥ ಅದು ಬೇರೆ ಅಲ್ಲ ಪೂರಿ ಜಗನ್ನಾಥ ಅವ್ರದ್ದೇ ಪೂರಿ ಜಗನ್ನಾಥ ದೇವಸ್ಥಾನ ಅಲ್ಲಿ ಯಾವ ರೀತಿ ನೆರವೇರಿಸ್ತಾರೋ ಅದೇ ರೀತಿ ಇಲ್ಲೂ ನೆರವೇರಿಸ್ತಾ ಇದ್ದಾರೆ ಅದೇ ತರನೇ ಹಾಗೆ ಇವಾಗ ದ್ವಾರಕಾದಲ್ಲಿ ಕೃಷ್ಣ ಯಾವ ತರ ಮಾಡ್ತಾರೆ ಅದೇ ರೀತಿ ಬೆನ್ನಟ್ಟ ರೋಡಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಜಾಗ ಅನ್ನ ಇದು ಮಾಡ್ತಾ ಇದ್ದಾರೆ ಅದಾಯ್ತಾ ಅಲ್ಲಿ ಬಿಟ್ಟೇನಂದ್ರೆ ಇದು ಸ್ಕೂಲ್ಗಳ ದಾಸೋಹಿ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದಾರೆ ಅದೇ ರೀತಿ ಇವರು ಮಾಡ್ತಾ ಇದ್ದಾರೆ ಮುಂದೆ ಸರ್ಜಾಪುರ ಹೋಬಳಿಯಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅಂತಿದ್ದಾರೆ ಮಾಡ್ತಾ ಇದ್ದಾರೆ ಜೈ ಶ್ರೀರಾಮ್ ಅವರೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ನೋಡ್ಬೋದು ನೀವು ಕನ್ನಡದಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಎಷ್ಟು ಮಾಹಿತಿ ಇತ್ತು ಅಷ್ಟು ಹೇಳಿದ್ದಾರೆ ಅವರು ಬನ್ನಿ ಇವಾಗ ಹೋಗೋಣ ಅಂತ ನನಗೂ ಗೊತ್ತಿಲ್ಲ ಇವತ್ತು ಇಷ್ಟು ಪಬ್ಲಿಕ್ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಸೊ ಅದಕ್ಕಾಗಿ ಒಳಗಡೆ ಗೇಟ್ ಕ್ಲೋಸ್ ಇದೆ ಇವಾಗ ಏನು ದೇವ್ರು ನೋಡ್ಬೇಕಂದ್ರೂ ಇಲ್ಲ ಹೊರಗಡೆ ಇದೆ ದೇವರು ಇವಾಗ ತೋರಿಸಿದೆ ನಿಮಗೆ ಇಲ್ಲ ಹೊರಗಡೆ ಕಾಣ್ತಾ ಇದೆಲ್ಲ ಸೊ ಅದಕ್ಕಾಗಿ ಇಲ್ಲೇ ದರ್ಶನ ಮಾಡ್ಕೊಂಡಿದ್ದೀವಿ ಒಳಗಡೆ ನೋಡ್ಲಿಕ್ಕಾಗಿಲ್ಲ ದೇವಸ್ಥಾನ ಹತ್ರ ನೋಡೋಣ 6 ಗಂಟೆ ತನಕ ಮೇ ಬಿ ನಾನು ಹೋಗಕ್ಕೆ ಲೇಟ್ ಆಗ್ಬೋದು ಮೇ ಬಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು ನೀವು ನೋಡೋಣ ಗೇಟ್ ಕ್ಲೋಸ್ ಓಪನ್ ಆದರೆ ಒಳಗಡೆ ಹೋಗ್ತೀವಿ ಅಂತ ಅಷ್ಟು ಗೊತ್ತಿಲ್ಲ ಪಬ್ಲಿಕ್ ಯಾವ ತರ ಬಂದಿದೆ ಇಲ್ಲಿ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿರುವಂತ ಹನುಮಂತನ ನೋಡಿ
ಗಾಯ್ಸ್ ಇಲ್ಲೇ ನೋಡ್ಲತ್ತಿರಲ್ಲ ಜನಗಳೆಲ್ಲ ಎಲ್ಲ ಒಡಿಶಾದಿಂದ ಬಂದಿದ್ದಾರೆ, ಅವರೆಲ್ಲ ನೋಡ್ಬೋದು ನೀವು. ಇವತ್ತು ಲಾಸ್ಟ್ ಡೇ ಅದೆಲ್ಲ, ಸೊ ಅದಕ್ಕೆ ಬಹಳ ಜನ ಬಂದಿದ್ದಾರೆ, ಒಡಿಶಾದಿಂದ ಬಂದಿದ್ದಾರಂತೆ. ಎಷ್ಟು ಜನ ಬಂದಿದ್ದಾರೆ ನೋಡಿ ನೀವು. ಇಲ್ಲೆಲ್ಲ ಬಸ್ಗಳು ಬರ್ತವೆ. ನೀವು ಯಾರು ಬೆಂಗಳೂರಲ್ಲಿ ಬಂದ್ರೆ ಅಲ್ಲಿಲ್ಲ ಅಂದ್ರೆ ಬರ್ಬೋದು, ಇಲ್ಲಿ ನೋಡ್ಬೋದು ನೀವು. ಇದು HSR ಲೇಔಟ್ ಹತ್ರನೇ ಇದೆ ದೇವಸ್ಥಾನ, ನೋಡ್ಬೋದು ನೀವು. ಒಳ್ಳೆ ದೇವಸ್ಥಾನ ಬೆಂಗಳೂರಲ್ಲೇ. ಯಾರು ಒಡಿಶಾಕ್ ಹೋಗ್ಲಿಲ್ಲ, ಸೊ ಇಲ್ಲೇ ದರ್ಶನ ಮಾಡ್ಕೋಬಹುದು ಜಗನ್ನಾಥನ. ಭಾರಿ ಇದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಬಟ್ ಈ ತರ ಇರ್ತಂತ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಡೇ ಅಂತೆ, ನೋಡ್ಬೋದು. ಎಲ್ಲ ಒಡಿಶಾದಿಂದ ಬಂದಿದಾರಂತೆ, ನೋಡ್ಬೋದು. ಒಳಗಡೆ ಬಿಡ್ದಲ್ಲ. ಬನ್ನಿ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ವಿಡಿಯೋ ಮಾಡೋಣ ಅಂತ. ಜಾತ್ರೆ ತರ ಆಗ್ತಾ ಇದೆ ಇದು. ವರ್ಷಕ್ಕೆ ಒಂದೇ ಸಲ ಆಗುತ್ತಂತೆ. ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಅಲ್ಲಿ ಅರ್ಚಕರ ಹತ್ರ ಕೇಳಿದಾಗ ಗೊತ್ತಾಯ್ತು ಇದ್ರ ಬಗ್ಗೆ ಮಾಹಿತಿ. ಅಲ್ಲಿ ಇವಾಗ ಹೋಗೋಣ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಅಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.